ಒಂದು ಕ್ಷಣ ಯೋಚಿಸಿ, ಸೈತಾನನು ಮೋಶೆಯ ದೇಹವನ್ನು ಆತನ ಮರಣದ ನಂತರ ಏಕೆ ಅಷ್ಟು ತೀವ್ರವಾಗಿ ಆತ ಬಯಸಿದ? ನೀವೆಂದಾದ್ರೂ ಆಶ್ಚರ್ಯಪಟ್ಟಿದ್ದೀರಾ ಅಥವಾ ಯೋಚಿಸಿದ್ದೀರಾ? ಈ ಪ್ರಶ್ನೆ ವಿಚಿತ್ರವೆನಿಸಿದ್ರು ಹೌದು, ಇದು ತುಂಬಾ ವಿಚಿತ್ರವಾದ ಪ್ರಶ್ನೆ. ಬೈಬಲ್ನ ಕಥೆಗಳಲ್ಲಿ ಇದು ತುಂಬಾ ಆಳವಾಗಿ ಬೇರೂರಿದೆ. ಮೋಶೆ ಇತಿಹಾಸದಲ್ಲಿ ಒಂದು ಮಹೋನ್ನತ ವ್ಯಕ್ತಿಯಾಗಿದ್ದಾನೆ. ಇಸ್ರಾಯೇಲರನ್ನು ಐಗುಪ್ತದ ಗುಲಾಮಗಿರಿಯ ಸಂಕೋಲೆಯಿಂದ ವಾಗ್ದಾನದ ಭೂಮಿಗೆ ಕರೆದೊಯ್ದವನು ಇದ್ದಾನೆ. ಆತನು 10 ಆಜ್ಞೆಗಳಿಗೆ ನಾಂದಿಯಾಗಿದ್ದನು, ಭರವಸೆ ಮತ್ತು ನಂಬಿಕೆಯ ದಾರಿದೀಪವಾಗಿದ್ದನು. ಆದರೆ ಆತನ ಮರಣದ ನಂತರ ಆತನಿಗೆ ಸಂಭವಿಸಿದ ಘಟನೆಯು ತುಂಬಾ ಆಘಾತಕಾರಿಯೇ. ಬೈಬಲ್ ಪ್ರಕಾರ ದೇವರು ಮೋಶೆಯನ್ನು ಒಂದು ರಹಸ್ಯ ಸ್ಥಳದಲ್ಲಿ ಆತನನ್ನು ವಿಶ್ರಾಂತಿಯಾಗಿ ಇಟ್ಟನು. ಆದರೂ ಒಂದು ವಿಚಿತ್ರ ಘಟನೆ ನಡೆಯಿತು. ಮೋಶೆ ದೇಹದ ಬಗ್ಗೆ ದೇವದೂತನಾದಂಥ ಮಿಕಾಯೇಲ್ ಮತ್ತು ಸೈತಾನ ನಡುವೆ ತೀವ್ರವಾದ ವಾಗ್ವಾದ ನಡೆಯಿತು. ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ. ಬೈಬಲ್ನ ಯೋಧನ ಪುಸ್ತಕ 9ನೇ ವಚನದಲ್ಲಿ ಇದರ ಉಲ್ಲೇಖವಿದೆ. ಅಲ್ಲಿ ಪ್ರಧಾನ ದೇವದೂತ ಮಿಕಾಯೇಲ್ ಮತ್ತು ಸೈತಾನನು ಮೋಶೆಯ ದೇಹದ ಬಗ್ಗೆ ತೀವ್ರವಾಗಿ ಹೋರಾಡ್ತಾರೆ. ಆದ್ದರಿಂದ ಮೋಶೆ ಮರಣ ಮತ್ತು ಈ ವಿಚಿತ್ರ ವಿವಾದದ ಸುತ್ತಲಿನ ಬೈಬಲ್ನ ಘಟನೆಗಳನ್ನು ನಾವು ಆಳವಾಗಿ ಪರಿಶೀಲಿಸೋಣ. ಮೋಶೆಯು ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಕರೆದೊಯ್ದನು, ದೇವರಿಂದ ನೇರವಾಗಿ 10 ಆಜ್ಞೆಗಳನ್ನು ಪಡೆದನು ಮತ್ತು ತನ್ನ ಜನರನ್ನು ವಾಗ್ದಾನ ಭೂಮಿಯ ಕಡೆಗೆ ನಡೆಸಿದನು. ಈಗ ಮರಣದ ಅಂಚಿನಲ್ಲಿ ನಿಂತಿದ್ದನು. ಆತನ ಜೀವನವು ಅಸಾಧಾರಣ ಘಟನೆಗಳು, ದೈವಿಕ ಬಹಿರಂಗಪಡಿಸುವಿಕೆಗಳು ಮತ್ತು ಪ್ರಬಲ ಪ್ರವಾದ ಅದ್ಭುತಗಳಿಂದ ತುಂಬಿತ್ತು. ಆದರೂ ಆತನು ವಾಗ್ದಾನ ಭೂಮಿಯನ್ನು ಪ್ರವೇಶಿಸುವ ಸ್ವಲ್ಪ ಮೊದಲು ಆತನು ಒಂದು ಗಂಭೀರವಾದ ತಪ್ಪನ್ನು ಮಾಡಿದನು. ಇದರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಿಕ್ಕೆ ಇದರಿಂದ ಮುಂಚೆ ನಾವು ಬಿಟ್ಟಿರುವಂತ ಮೋಶೆ ಮಾಡಿದ ತಪ್ಪೇನು ಎಂಬುದು ನೀವು ನೋಡಬಹುದಾಗಿದೆ. ಅದು ಆತನ ಸೇವೆಯನ್ನೇ ಕಳೆದುಕೊಳ್ಳುವಂತೆ ಮಾಡಿತ್ತು. ದೇವರ ನಿರ್ದಿಷ್ಟವಾಗಿ ಮೋಶೆಗೆ ಬಂಡೆಗೆ ಮಾತನಾಡುವಂತೆ ಹೇಳಿದನು. ಆಗ ನೀರು ಚಿಮ್ಮಿ ಇಸ್ರಾಯೇಲರ ಮಕ್ಕಳಿಗೆ ಕುಡಿಯಲು ಬರ್ತಾ ಇತ್ತು. ಆದರೆ ದುರಾದೃಷ್ಟವಶ ಇಸ್ರಾಯೇಲರ ಒತ್ತಡದಿಂದ ಮೋಶೆ ಕೋಪದಿಂದ ಜನರ ಕಡೆಗೆ ತಿರುಗಿ ಏನಂತ ಹೇಳಿದನಂದ್ರೆ, ನಾವು ಯಾವಾಗ್ಲೂ ನಿಮಗಾಗಿ ನೀರನ್ನು ತರಬೇಕೆ? ಈ ಹೇಳಿಕೆ ಮುಗ್ಧವಾಗಿ ಕಂಡರೂ ಅದು ಒಂದು ಗಂಭೀರ ಪರಿಣಾಮಗಳನ್ನೇ ಬೀರಿತು. ಮೋಶೆಯು ಮಾಡಿದ ಮೊದಲ ತಪ್ಪು ನಾವು ಎಂಬ ಪದವನ್ನು ಬಳಸುವುದು. ದೇವರು ಎಂದು ಹೇಳುವ ಬದಲು ನೀರನ್ನು ಹೊರತರುವುದು ದೇವರ ಶಕ್ತಿಯಿಂದ, ಮೋಶೆಯಿಂದ ಅಲ್ಲ. ನಾವು ಎಂದು ಹೇಳುವ ಮೂಲಕ ಮೋಶೆಯು ತನ್ನಷ್ಟಕ್ಕೆ ತಾನೇ ಸ್ವಲ್ಪ ಮಟ್ಟಿನ ಶಕ್ತಿಯನ್ನು ಅದನ್ನು ಆರೋಪಿಸಿಕೊಂಡನು. ಎರಡನೆಯದಾಗಿ, ದೇವರು ಬಂಡೆಗೆ ಮಾತನಾಡುವಂತೆ ಹೇಳಿದ್ರೆ ಮೋಶೆ ಅದನ್ನು ಹೊಡೆದನು. ಇದನ್ನು ಮಾಡಿದ ತಕ್ಷಣ ದೇವರು ಮೋಶೆಗೆ ಆತನ ತಪ್ಪಿನಿಂದಾಗಿ ಇನ್ನು ಮುಂದೆ ವಾಗ್ದಾನ ಭೂಮಿಯನ್ನು ಪ್ರವೇಶಿಸುವುದಿಲ್ಲ ಅಂತ ಹೇಳಿದ್ರು. ಒಂದು ಕ್ಷಣ ಯೋಚಿಸಿ, ಮೋಶೆಯು ಕೊನೆಗೆ ಅದನ್ನು ಕಳೆದುಕೊಳ್ಳುವ ಮೊದಲು ಎಷ್ಟು ಕಷ್ಟಪಟ್ಟನೆಂದು ಊಹಿಸಬಲ್ಲಿರ. ಅದರ ನಂತರ ಆತನು ಮರಣ ಹೊಂದಿದನು. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನೋಡಿದ್ರೆ ಮೋಶೆಯ ಮರಣದ ಘಟನೆ ವಿವರಿಸ್ತದೆ. ಅದು ಏನಂತ ಹೇಳುತ್ತಂದ್ರೆ, ಹೀಗೆ ಕರ್ತನ ಸೇವಕನಾದ ಮೋಶೆಯು ಕರ್ತನ ಮಾತಿನ ಪ್ರಕಾರ ಮೋವಾಬ್ ದೇಶದಲ್ಲಿ ಮರಣ ಹೊಂದಿದ್ದನು. ಆತನು ಬೆತ್ಪೆಯೋರ್ ಎದುರಿನ ಮೋವಾಬ್ ದೇಶದ ಕಣಿವೆಯಲ್ಲಿ ಆತನನ್ನು ಹೂಣಿಟ್ಟನು. ಆದರೆ ಆತನ ಸಮಾಧಿಯನ್ನು ಯಾರಿಗೂ ತಿಳಿದಿಲ್ಲ. ಈ ವಾಕ್ಯವು ಮೋಶೆಯು ದೇವರ ಮಾತಿನ ಪ್ರಕಾರ ಮೋವಾಬ್ ದೇಶದಲ್ಲಿ ಮರಣ ಹೊಂದಿದನು ಮತ್ತು ನಂತರ ಒಂದು ರಹಸ್ಯ ಮತ್ತು ದೈವಿಕ ಕೃತ್ಯದಲ್ಲಿ ದೇವರು ಸ್ವತಃ ಮೋಶೆಯನ್ನು ಹೂಣಿಟ್ಟನು ಎಂದು ನಮಗೆ ತಿಳಿಯುತ್ತದೆ. ಬೈಬಲ್ನಲ್ಲಿ ಇದು ಅಸಾಮಾನ್ಯ ಘಟನೆ. ವಿಶ್ವದ ಸೃಷ್ಟಿಕರ್ತನಾದಂಥ ದೇವರು ಸ್ವತಃ ಒಬ್ಬ ಮನುಷ್ಯನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದು. ದೇವರು ಅಂತ್ಯಕ್ರಿಯೆ ನಡೆಸಿದ ಬಗ್ಗೆ ನಾವು ಹೆಚ್ಚಾಗಿ ಕೇಳುವುದಿಲ್ಲ. ಈ ದೈವಿಕ ಹಸ್ತಕ್ಷೇಪದ ಕೃತ್ಯವು ಮೋಶೆ ದೇವರೊಂದಿಗೆ ಹಂಚಿಕೊಂಡಿದ್ದ ವಿಶೇಷ ಬಾಂಧವ್ಯವನ್ನು ಸೂಚಿಸುತ್ತದೆ. ಮೋಶೆಯು ಕೇವಲ ಕರ್ತನ ಸೇವಕನಾಗಿರಲಿಲ್ಲ, ಆತನು ಸ್ನೇಹಿತನಾಗಿದ್ದನು. ಮತ್ತು ಈ ಸ್ನೇಹದಲ್ಲಿ ನಾವು ಪ್ರೀತಿ, ಗೌರವ ಮತ್ತು ಸನ್ಮಾನದ ಗಮನಾರ್ಹ ಕೃತ್ಯವನ್ನು ನೋಡ್ತೇವೆ. ಆದರೆ ಆಗ ಒಂದು ಪ್ರಶ್ನೆ ಉದ್ಭವಿಸುತ್ತೆ ನಮಗೆ, ದೇವರು ಮೋಶೆಯನ್ನು ರಹಸ್ಯ ಸ್ಥಳದಲ್ಲಿ ಉಣ್ಣಲು ಏಕೆ ಆರಿಸಿಕೊಂಡನು? ಆತನ ಸಮಾಧಿಯ ಸ್ಥಳವನ್ನು ಜಗತ್ತಿನಿಂದ ಏಕೆ ಮರೆಮಾಡಲಾಯಿತು? ಈ ಪ್ರಶ್ನೆಯ ಉತ್ತರವು ದೇವರ ಬುದ್ಧಿವಂತಿಕೆ ಮತ್ತು ಸೈತಾನನ ಕುತಂತ್ರ ಯೋಜನೆಗಳ ಆಳವಾದ ಪರಿಶೋಧನೆಗೆ ನಮ್ಮನ್ನು ಕರೆದೊಯ್ಯುತ್ತೆ. ಅಲ್ಲಿ ಪ್ರಧಾನ ದೇವದೂತ ಮಿಕಾಯೇಲ್ ಮತ್ತು ಸೈತಾನನು ತೀವ್ರವಾದ ವಿವಾದದಲ್ಲಿ ಸಿಲುಕಿಕೊಂಡಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಭೂಮಿಯ ಮೇಲೆ ಅಲ್ಲ, ಅಂದರೆ ಸ್ವರ್ಗೀಯ ಲೋಕದಲ್ಲಿ. ಸಾಮಾನ್ಯವಾದವಾಗಿರಲಿಲ್ಲ. ಸೈತಾನನು ಮೋಶೆ ದೇಹವನ್ನು ಪಡೆಯಲು ಬಂದನು. ಆತನು ಧೈರ್ಯಶಾಲಿಯ ನಡೆಯನ್ನು ಪ್ರಧಾನ ದೇವದೂತ ಮಿಕಾಯೇಲ್ ವಿರೋಧಿಸಿದರು. ಈ ಸ್ವರ್ಗೀಯ ಮುಖಾಮುಖಿಯ ಎಲ್ಲಾ ವಿವರಗಳನ್ನು ಬೈಬಲ್ ನಮಗೆ ನೀಡುವುದಿಲ್ಲ.
ಆದರೆ ಮಿಕಾಯಲ್ ತನ್ನ ದೈವಿಕ ಕರ್ತವ್ಯದಲ್ಲಿ ದೃಢವಾಗಿ ನಿಂತು ಸೈತಾನನ ಹಕ್ಕನ್ನು ವಿರೋಧಿಸಿದನು ಎಂದು ನಮಗೆ ತಿಳಿದಿದೆ. ಮಹಾನ್ ಶಕ್ತಿ ಮತ್ತು ಅಧಿಕಾರದ ಪ್ರಧಾನ ದೇವದೂತ ಮಿಕಾಯಲ್ ತನ್ನ ನಿಲುವನ್ನು ಕಾಯ್ದುಕೊಂಡನು. ಆದಾಗ್ಯೂ ಆತನು ಸೈತಾನನನ್ನು ತನ್ನ ಸ್ವಂತ ಹೆಸರು ಅಥವಾ ಶಕ್ತಿಯಿಂದ ಗದರಿಸಲಿಲ್ಲ. ಬದಲಿಗೆ ಕರ್ತನು ನಿನ್ನನ್ನು ಗದರಿಸಲಿ ಎಂದು ಹೇಳಿದನು. ಇಲ್ಲಿ ನಾವು ಪ್ರಧಾನ ದೇವದೂತ ಮಿಕಾಯಲ್ನ ವಿನಯ ಮತ್ತು ಬುದ್ಧಿವಂತಿಕೆಯನ್ನು ನೋಡ್ತೇವೆ. ಸೈತಾನನನ್ನು ಗದರಿಸುವ ಶಕ್ತಿಯು ದೇವರಿಂದ ಮಾತ್ರ ಬರುತ್ತದೆ ಎಂದು ಆತನು ಒಪ್ಪಿಕೊಳ್ತಾನೆ. ಸೈತಾನನಂತಹ ಸ್ವರ್ಗೀಯ ಜೀವಿ ಮೋಶೆಯ ಮೃತ್ಯು ಅವಶೇಷಗಳಲ್ಲಿ ಏಕೆ ಆಸಕ್ತಿ ಹೊಂದಿರಬಹುದು ಎಂದು ಒಬ್ಬರು ಆಶ್ಚರ್ಯಪಡಬಹುದು. ಈಗಾಗಲೇ ಮರಣ ಹೊಂದಿದ ಮನುಷ್ಯನ ದೇಹವನ್ನು ಹೊಂದುವುದರಿಂದ ಆತನು ಏನು ಪಡೆಯಬಹುದು? ಮೊದಲನೇದಾಗಿ ಸೈತಾನನು ಮೋಶೆಯ ಪುನರುತ್ಥಾನ ಅಥವಾ ಸ್ವರ್ಗಕ್ಕೆ ಹೇರುವುದನ್ನು ತಡೆಯಲು ಬಯಸಿದ್ದಿರಬಹುದು. ಎಲಿಯಾ ಅಥವಾ ಅನೋಕರಂತೆ ದೇವರು ಮೋಶೆಯನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಯೋಜಿಸಿದ್ದಾನೆ ಎಂದು ಸೈತಾನನು ತಪ್ಪಾಗಿ ಭಾವಿಸಿರಬಹುದು. ಮತ್ತಾಯ ಸುವಾರ್ತೆ 17ರಲ್ಲಿ ಮೋಶೆಯು ಯೇಸುವಿನೊಂದಿಗೆ ರೂಪಾಂತರ ಪರ್ವತದ ಮೇಲೆ ಎಲಿಯನೊಂದಿಗೆ ಕಾಣಿಸಿಕೊಂಡನು. ಸೈತಾನನು ಕುತಂತ್ರದ ವಿರೋಧಿ ಆಗಿರುವುದರಿಂದ ಮೋಶೆಯ ದೇಹವನ್ನು ವಶಪಡಿಸಿಕೊಳ್ಳುವ ಮೂಲಕ ಇದನ್ನು ತಡೆಯಲು ಪ್ರಯತ್ನಿಸಿರಬಹುದು. ಸೈತಾನನು ಮೋಶೆಯ ದೇಹವನ್ನು ಬಯಸಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಸೈತಾನನು ಬಹುಶಃ ಮೋಶೆಯ ದೇಹವನ್ನು ಇಸ್ರಾಯೇಲರಿಗೆ ವಿಗ್ರಹಾರಾಧನೆಯ ವಸ್ತುವಾಗಿ ಬಳಸಲು ಬಯಸಿದ್ದನು. ವಿಮೋಚನೆ ಕಾಂಡ 32ರಲ್ಲಿ ಸುವರ್ಣ ಕರುವಿನ ಅಂದರೆ ಬಂಗಾರದ ಕರುವಿನ ಘಟನೆಯನ್ನು ಸ್ವಲ್ಪ ನೆನಪಿಡಿ. ಸೈತಾನ ಇದನ್ನು ತಿಳಿದಿದ್ದರಿಂದ ಮೋಶೆಯ ದೇಹ ಅಥವಾ ಅವಶೇಷಗಳನ್ನು ಪೂಜಿಸಲು ಅವರನ್ನು ಪ್ರೇರೇಪಿಸಲು ಉದ್ದೇಶಿಸಿರಬಹುದು. ಇದು ದೇವರ ನಿಜವಾದ ಆರಾಧನೆಯಿಂದ ಬೇರೆಡೆಗೆ ತಿರುಗಿಸಲು ಪರಿಣಾಮಕಾರಿ ಮಾರ್ಗವಾಗ್ತಿತ್ತು. ದೇವರು ತನ್ನ ಬುದ್ಧಿವಂತಿಕೆಯಲ್ಲಿ ತನ್ನ ಜನರನ್ನು ಪಾಪದಿಂದ ರಕ್ಷಿಸಲು ಮೋಶೆ ದೇಹವನ್ನು ಮರೆಮಾಡಿದಿರಬಹುದು. ಮೂರನೇ ಕಾರಣವೆಂದರೆ ಪ್ರಕಟಣೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ಆರೋಪಿಸುವನೆಂದು ಉಲ್ಲೇಖಿಸಲ್ಪಟ್ಟ ಸೈತಾನನು ಮೋಶೆಯನ್ನು ಆತನ ಇಂದಿನ ಪಾಪಗಳು ಮತ್ತು ಅನರ್ಹತೆಗಳಿಗಾಗಿ ದೇವರ ಮುಂದೆ ಆರೋಪಿಸಲು ಬಯಸಿದಿರಬಹುದು. ಸೈತಾನನು ಐಗುಪ್ತನ ವ್ಯಕ್ತಿಯನ್ನು ಕೊಂದದ್ದು, ಧರ್ಮಶಾಸ್ತ್ರದ ಹಲಗೆಗಳನ್ನು ಮುರಿದದ್ದು ಅಥವಾ ಬಂಡೆಗೆ ಮಾತನಾಡಲು ಬದಲು ಅದನ್ನು ಒಡೆದದ್ದು ಮುಂತಾದ ಮೋಶೆಯ ಹಿಂದಿನ ವೈಫಲ್ಯಗಳನ್ನು ಖಂಡನೆಗೆ ಆಧಾರವಾಗಿ ಬಳಸಿಕೊಂಡಿರಬಹುದು. ಸೈತಾನನು ಆರೋಪಿಸಲು ಮತ್ತು ಖಂಡಿಸಲು ಇಷ್ಟಪಡ್ತಾನೆ ಮತ್ತು ಮೋಶೆಯು ತನ್ನ ಮಹಾನ್ ಕಾರ್ಯಗಳ ಹೊರತಾಗಿಯೂ ಪಾಪಗಳಿಲ್ಲದವರಾಗಿರಲಿಲ್ಲ. ಅಂತಿಮವಾಗಿ ಸೈತಾನನು ಮೋಶೆಯ ದೇಹವನ್ನು ವಶಪಡಿಸಿಕೊಳ್ಳುವ ಮೂಲಕ ದೇವರ ಯೋಜನೆ ಮತ್ತು ಶಕ್ತಿಯನ್ನು ಅಪಹಾಸ್ಯ ಮಾಡಲು ಬಯಸಿರಬಹುದು. ಸೈತಾನನು ದೇವರ ಆಯ್ದ ನಾಯಕ ಮತ್ತು ಮಧ್ಯವರ್ತಿಯ ಮೇಲೆ ತನ್ನ ವಿಜಯದ ಸಂಕೇತವನ್ನು ಪಡೆಯಲು ಪ್ರಯತ್ನಿಸಿರಬಹುದು. ಸೈತಾನನು ತನ್ನ ಹೆಮ್ಮೆ ಮತ್ತು ದಂಗೆಯಲ್ಲಿ ನಿರಂತರವಾಗಿ ದೇವರನ್ನು ಮತ್ತು ಆತನ ಯೋಜನೆಗಳನ್ನು ಪ್ರಶ್ನಿಸಲು ಪ್ರಯತ್ನಿಸುತ್ತಾನೆ. ಆದರೆ ನೆನಪಿಡಿ, ಸೈತಾನನ ಕುತಂತ್ರ ಸ್ವಭಾವಕ್ಕೆ ಮಿತಿಯಿಲ್ಲದಿದ್ದರೂ ದೇವರ ಬುದ್ಧಿವಂತಿಕೆ ಮಿತಿಯೇ ಇಲ್ಲ. ದೇವರ ಶಕ್ತಿ ಮತ್ತು ಜ್ಞಾನ ಸೈತಾನನ ಯೋಚನೆಗಳಿಗಿಂತಲೂ ಅನಂತವಾಗಿದೆ ಮತ್ತು ದೊಡ್ಡದಾಗಿದೆ. ಸೈತಾನನು ಮೋಶೆ ದೇಹಕ್ಕಾಗಿ ತೀವ್ರವಾಗಿ ಹೋರಾಡಿದಾಗಲೂ ಕೊನೆ ನಿರ್ಧಾರ ದೇವರದೇ ಆಗಿತ್ತು. ದೇವರ ಉದ್ದೇಶಗಳನ್ನು ವಿಫಲಗೊಳಿಸಲು ಸಾಧ್ಯವೇ ಇಲ್ಲ ಮತ್ತು ಆತನ ಯೋಜನೆಗಳನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ಸೈತಾನನ ಕುತಂತ್ರಕ್ಕೆ ಮಿತಿ ಇಲ್ಲ, ಆದರೆ ದೇವರ ಜ್ಞಾನಕ್ಕೂ ಮಿತಿಯೇ ಇಲ್ಲ. ದೇವರು ಯಾವಾಗಲೂ ಒಂದು ಹೆಜ್ಜೆ ಮುಂದಿರ್ತಾನೆ ಮತ್ತು ಆತನು ಬುದ್ಧಿವಂತಿಕೆ, ಜ್ಞಾನ ಮತ್ತು ಶಕ್ತಿಯು ಸೈತಾನನನ್ನು ಸಂಗ್ರಹಿಸಬಹುದಾದ ಯಾವುದಕ್ಕಿಂತಲೂ ಮೀರಿರುವಂಥದ್ದಾಗಿದೆ. ಸೈತಾನ ಕುತಂತ್ರದ ಎದುರಿನಲ್ಲೂ ದೇವರ ಯೋಜನೆಗಳು ಯಾವಾಗಲೂ ಮೇಲುಗೈ ಸಾಧಿಸುತ್ತವೆ. ಆದುದರಿಂದ ಸೈತಾನನು ಎಷ್ಟು ಕುತಂತ್ರಿ ಮತ್ತು ಮೋಸಗಾರನಾಗಿದ್ದರೂ ದೇವರ ಬುದ್ಧಿವಂತಿಕೆ, ಶಕ್ತಿ, ನಮ್ಮ ಮೇಲಿನ ಪ್ರೀತಿಯು ಅನಂತವಾಗಿದೆ ಮತ್ತು ದೊಡ್ಡದು. ವಿವಾದದ ಆಚೆಗೆ ಒಂದು ದೊಡ್ಡ ಪಾಠವಿದೆ. ನಾವು ಇಂದು ಬಿಚ್ಚಿಟ್ಟ ಕತೆ ನಮ್ಮ ನಂಬಿಕೆಯ ಬಟ್ಟೆಗೆ ನೇಯ್ದ ಸಂಕೀರ್ಣ ನಿರೂಪಣೆ. ದೇವರ ಆಯ್ದ ನಾಯಕ ಮೋಶೆ ಮತ್ತು ಆತನ ನಿರ್ಜೀವ ದೇಹದ ಮೇಲೆ ನಡೆದ ಯುದ್ಧದ ಕತೆ. ಆದರೆ ಒಂದು ಕ್ಷಣ ಹಿಂದಕ್ಕೆ ಹೋಗೋಣ. ಯುದ್ಧದ ಆಚೆ, ಸೈತಾನನ ಉದ್ದೇಶಗಳ ಆಚೆ ನೋಡೋಣ ಮತ್ತು ಈ ಕಥೆಯೊಳಗೆ ಅಡಗಿರುವ ದೊಡ್ಡ ಸಂದೇಶವನ್ನು ಸಹ ಕಂಡುಕೊಳ್ಳೋಣ. ಮೊದಲನೇದಾಗಿ, ಇದು ನಿಜವಾದ ಆರಾಧನೆಯ ಮಹತ್ವದ ಜ್ಞಾಪನೆ. ಇಸ್ರಾಯೇಲರು ಪದೇ ಪದೇ ವಿಗ್ರಹಾರಾಧನೆಗೆ ಮತ್ತೆ ಪಾಪದಲ್ಲಿ ಬಿದ್ದರು. ಅದು ಒಂದು ಬಂಗಾರದ ಕರುವಿರಲಿ ಅಥವಾ ಕಂಚಿನ ಸರ್ಪವಿರಲಿ, ಅವರು ಒಬ್ಬರೇ ನಿಜವಾದ ದೇವರ ಆರಾಧನೆಯಿಂದ ಸುಲಭವಾಗಿ ವಿಮುಖರಾದರು. ಮೋಶೆಯ ದೇಹವನ್ನು ಪೂಜೆಯ ವಸ್ತುವಾಗಿ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯು ಹೋರಾಟವನ್ನು ಸಹ ಒತ್ತಿ ಹೇಳ್ತದೆ. ಇಲ್ಲಿ ನಮ್ಮ ಆರಾಧನೆಯನ್ನು ದೇವರ ಮೇಲೆ ಮಾತ್ರ ಕೇಂದ್ರೀಕರಿಸಲು ನಮಗೆ ನೆನಪಿಸುತ್ತದೆ ಇದು. ಎರಡನೆಯದಾಗಿ, ಇಂದು ನಮ್ಮ ನ್ಯೂನತೆಗಳನ್ನು ಮೀರಿದ ದೇವರ ಕೃಪೆ, ಸಾಕ್ಷಿ ಮತ್ತು ಆತನ ಪ್ರೀತಿಯು
ನಮ್ಮ ಇಂದಿನ ವೈಫಲ್ಯಗಳಿಗಿಂತ ಬಲವಾದದು. ಅಂತಿಮವಾಗಿ ಈ ಕಥೆಯು ಸೈತಾನನ ಪ್ರಲೋಭನೆಗಳನ್ನು ವಿರೋಧಿಸುವ ಅಗತ್ಯತೆಯ ಸ್ಪಷ್ಟ ಜ್ಞಾಪನೆಯಾಗಿ ನಮಗೆ ಕಾರ್ಯನಿರ್ವಹಿಸುತ್ತದೆ. ಸೈತಾನನು ಕುತಂತ್ರಿ, ಮೋಸಗಾರ ಮತ್ತು ನಮ್ಮನ್ನು ದೇವರ ಮಾರ್ಗದಿಂದ ಬೇರೆಡೆಗೆ ತಿರುಗಿಸಲು ಯಾವುದೇ ಮಾರ್ಗವನ್ನು ಸಹ ಬಳಸ್ತಾನೆ. ಆದರೆ ಪ್ರಧಾನ ದೇವದೂತ ಮಿಕಾಯಲ್ ನಂಬಿಕೆ ಮತ್ತು ದೇವರ ವಾಕ್ಯದ ಶಕ್ತಿಯಿಂದ ತೋರಿಸಿದಂತೆ ನಾವು ಈ ಪ್ರಲೋಭನೆಗಳ ವಿರುದ್ಧ ನಿಲ್ಲಬಹುದು. ಮೋಶೆ ದೇಹದ ಕಥೆಯನ್ನು ಭಯಾನಕ ಯುದ್ಧವೆಂದು ನೆನಪಿಟ್ಟುಕೊಳ್ಳಬೇಡಿ, ಆದರೆ ದೇವರ ಶಾಶ್ವತ ರಕ್ಷಣೆ ಮತ್ತು ಮಾರ್ಗದರ್ಶನದ ಸಾಕ್ಷ್ಯವೆಂದು ನೆನಪಿಟ್ಕೊಳ್ಳಿ. ಇದು ಪ್ರತಿಧ್ವನಿಸುತ್ತಲೇ ಇರುವ ಸಾಕ್ಷಿ ನಮಗೆ ನಿಜವಾದ ಆರಾಧನೆಯ ಮಹತ್ವ, ದೇವರ ವಿಮೋಚನೆಯ ಶಕ್ತಿ ಮತ್ತು ಸೈತಾನನ ಪ್ರಲೋಭನೆಗಳನ್ನ, ಶೋಧನೆಗಳನ್ನ ವಿರೋಧಿಸುವ ಅಗತ್ಯವನ್ನು ನಮಗೆ ನೆನಪಿಸ್ತದೆ. ಈ ವಿಡಿಯೋವನ್ನು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ಇನ್ನೊಂದು ವಿಡಿಯೋದ ಮುಖಾಂತರ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.